ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ದಿವ್ಯ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಒಂದೊಂದು ಸಮಸ್ಯೆಗಳು ಯಾವ ರೀತಿ ಇರ್ತವೆ ಅಂತಂದರೆ ಯಾರಿಗೂ ಹೇಳ್ಕೊಳೋಕ್ಕೂ ಆಗೋದಿಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಆ ರೀತಿಯಾಗಿ ಒಂದು ಕಷ್ಟಗಳನ್ನು ಅಂಥದ್ದು ತುಂಬ ಅಂದರೆ ತುಂಬ ಇರುತ್ತೆ. ಒಂದೊಂದು ಕಷ್ಟಗಳನ್ನ ಹೇಳ್ಕೊಳಕ್ಕಾಗುತ್ತೆ, ಒಂದೊಂದು ಕಷ್ಟಗಳನ್ನ ಹೇಳ್ಕೊಳಕ್ಕಾಗೋದಿಲ್ಲ. ಅವರ ಮನಸ್ಸಲ್ಲೇ ಆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಖಂಡಿತವಾಗ್ಲೂ ಅಂಥವರು ತಾಯಿ ವರಾಹಿ ಅಮ್ಮನನ್ನು ನಂಬಿ ತಾಯಿಯ ಮುಂದೆನೇ ನಿಮ್ಮ ಏನೇ ಒಂದು ಸಂಕಷ್ಟ, ದೊಡ್ಡ ಸಮಸ್ಯೆ ಇದ್ರೂ ಕೂಡ ಖಂಡಿತವಾಗ್ಲೂ ತಾಯಿ ಮುಂದೆನೇ ಹೇಳಿ, ತಾಯಿ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಿಮ್ಮ ಪರಿಹಾರವನ್ನು, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರದ ಒಂದು ಸೂಚನೆಯನ್ನು ಕೊಡ್ತಾಳೆ. ಆ ಒಂದು ಸಂಕಷ್ಟದ ನಿಮಗೆ ಏನೇ ಒಂದು ಸಂಕಷ್ಟದಲ್ಲಿದ್ದರೂ ಕೂಡ ಆ ತಾಯಿ ನಿಮಗೆ ಆಚೆಗಡೆಗೆ ಕರ್ಕೊಂಡು ಬಂದು ನಿಮಗೆ ಒಳ್ಳೆಯದಾಗೋ ಥರನೇ ತಾಯಿ ಮಾಡ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಇಲ್ಲೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ನಿಮ್ಮ ಮನಸ್ಸಿದ್ದರೆ ಮಾರ್ಗ ಅನ್ನೋವಂಥ ಮಾತು ತುಂಬ ಅಂದರೆ ತುಂಬ ಸತ್ಯ. ಯಾಕಂತಂದರೆ ನಾವು ಮನಸ್ಸು ಇಟ್ಟು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ಆ ಕೆಲಸ ನಮಗೆ 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡುವಂಥದ್ದು. ನಮ್ಮ ಮನಸ್ಸಿನಲ್ಲಿನೇ ಅಪನಂಬಿಕೆಯನ್ನು ಇಟ್ಕೊಂಡು ಈ ಕೆಲಸ ಆಗುತ್ತಾ ಆಗಲ್ವಾ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗೇ ಆಗುತ್ತೆ, ನಾವು ಮಾಡೇ ಮಾಡ್ತೀವಿ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಅನ್ನೋದಿದ್ದರೆ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100ರಷ್ಟು ಕೆಲಸ ಆಗುವಂಥದ್ದು. ಹಾಗೆಯೇ ನಿಮ್ಗೆ ಎಂಥದ್ದೇ ಒಂದು ಕಠಿಣವಾಗಿರುವಂಥ ಸಮಸ್ಯೆ ಇದ್ರೂ ಕೂಡ ತಾಯಿ ಭೂಮಿಯ ಅಡಿಯಲ್ಲಿದ್ರೂ ಕೂಡ ಆ ಕಷ್ಟವನ್ನು ಪರಿಹಾರವನ್ನು ಮಾಡಿ ನಿಮಗೆ ಒಳ್ಳೆಯ ಒಂದು ಶ್ರೀರಕ್ಷೆಯನ್ನು ಕೊಡ್ತಾಳೆ ತಾಯಿ ಅಂಥೇಳಿ ಹೇಳ್ತೀನಿ. ನೀವು ತಾಯಿಯನ್ನು ಮೊದಲಿಗೆ ನಂಬಬೇಕು. ತಾಯಿ ನಮ್ಮ ಜೊತೆಗಿದ್ದಾಳೆ, ತಾಯಿ ನಮ್ಮ ಕಷ್ಟವನ್ನು ಪಾರು ಮಾಡ್ತಾಳೆ ಅಂಥೇಳಿ ನಂಬಬೇಕು. ತುಂಬ ಅಂದರೆ ತುಂಬ ಜನ ವಿಡಿಯೋ ನೋಡಿಬಿಟ್ಟು ನಾವು ಈ ಥರ ಮಂತ್ರವನ್ನು ಹೇಳ್ಕೊಂಡಿವಿ, ಅದರಿಂದ ನಮಗೆ ತುಂಬ ಅನುಕೂಲ ಆಯಿತು, ಕೊಟ್ಟಿರುವಂಥ ದುಡ್ಡು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ನಮಗೆ ಮಂತ್ರ ಹೇಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಇದೆ ನಮಗೆ ಅಂಥೇಳಿ ತುಂಬ ಜನ ಪರ್ಸ್ನಲ್ಲಾಗಿ ಮೆಸೇಜ್ಗಳನ್ನ ಮಾಡ್ತಾಯಿದ್ರು. ಅವ್ರಿಗಂತೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ನಾವು ಏನೇ ಒಂದು ಕೆಲಸವನ್ನು ಮಾಡಿದಾಗ ಅದರಿಂದ ಒಂದು ಉಪಯೋಗ ಅನ್ನೋವಂಥದ್ದು ಆಗಬೇಕು. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಿ. ನಾನು ಒಂದು ವಿಡಿಯೋದಲ್ಲಿ ಎಲ್ಲನೂ ಸಹ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಯಾರ್ಯಾರೆಲ್ಲ ಅವರ ಒಂದು ಸಮಸ್ಯೆಗಳಿಗೆ ಧನ್ಯವಾದಗಳನ್ನ ತಿಳಿಸಿದ್ರು ಅವ್ರದ್ದೆಲ್ಲರದ್ದು ಕೂಡ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಅನ್ನೋದನ್ನು ತಿಳಿಸ್ತೀನಿ. ತುಂಬ ಜನ ಏನು ಕೇಳ್ತಾ ಇದ್ದೀರಿ ಅಂತಂದರೆ ವರಾಹಿ ಅಮ್ಮನ ಫೋಟೋ ಇಟ್ಕೋಬಾರ್ದಾ ಅಂಥೇಳಿ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಯಾಕಂದರೆ ಹಳೆ ವಿಡಿಯೋಗಳನ್ನು ನೋಡಿದಿಲ್ಲ, ಹೊಸಬ್ರು ಅನಿಸುತ್ತೆ. ಹಾಗಾಗಿ ನೋಡಿ, ವರಾಹಿ ಅಮ್ಮನ ಫೋಟೋವನ್ನು ಮನೇಲಿ ಇಟ್ಕೊಳ್ಬಹುದು. ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲ, ನಿಮಗೆ ಅದರಿಂದ ಒಳ್ಳೆಯದೇ ಆಗುತ್ತೆ. ಆದರೆ ತಾಯಿಯನ್ನು ಪೂಜೆಯನ್ನು ಮಾಡೋದು ಸ್ವಲ್ಪ ನಿಯಮಬದ್ಧವಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ನೀವು ಫೋಟೋನ ಇಟ್ಕೊಂಡ್ರೆ. ಯಾಕಂತಂದರೆ ತಾಯಿಯನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ. ಸಂಜೆ ಕಾಲದಲ್ಲಿ ನೀವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ನೀವು ಸೂರ್ಯಾಸ್ತ ಆದ ನಂತರದಲ್ಲಿ 6:30 ಮೇಲ್ಪಟ್ಟು ನೀವು ತಾಯಿಯನ್ನು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ತಾಯಿಗೆ ಪ್ರತ್ಯೇಕವಾಗಿರುವಂಥ ಪೂಜೆಯನ್ನು ನೀವು ಸಲ್ಲಿಸ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ತಾಯಿ ಬಂದು ರಾತ್ರಿ ವೇಳೆಯಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಇಷ್ಟವನ್ನು ಪಡುವಂಥ ತಾಯಿ ಅಂತಲೇ ಹೇಳಬಹುದು. ಯಾಕಂತಂದರೆ ತಾಯಿ ಬೆಳಗಿನ ವೇಳೆಯಲ್ಲಿ ಈ ಲೋಕವನ್ನು ಕಾಯುವಂಥ ಒಂದು ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ. ರಾತ್ರಿ ವೇಳೆಯಲ್ಲಿ ಮಾತ್ರ ತಾಯಿಗೆ ವಿಶ್ರಾಂತಿ ಅನ್ನುವಂಥದ್ದು, ಮತ್ತು ತಾಯಿ ರಾತ್ರಿ ವೇಳೆಯಲ್ಲಿ ಎಚ್ಚರಿಕೆಯಾಗಿದ್ದು ಡೇ ಟೈಮಲ್ಲಿ ನಿದ್ರೆ ಜಾಗಿರ್ತಾರೆ ಅನ್ನೋವಂಥದ್ದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗಾಗಿ ಹೇಳುವಂಥದ್ದು ಅಂದರೆ ತಾಯಿಗೆ ಜಾಸ್ತಿ ಪೂಜೆಯನ್ನು ಮಾಡೋವಂಥದ್ದು ತಾಯಿದು ಕಾಶಿನಲ್ಲೂ ಸಹ ತಾಯಿಯ ವಿಗ್ರಹ ಇದೆ, ಅಲ್ಲೂ ಸಹ ಅಷ್ಟೇ ರಾತ್ರಿ 12 ಗಂಟೆಗೆ ಪೂಜೆಯನ್ನು ಸಲ್ಲಿಸೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ, ತಾಯಿಗೆ ರಾತ್ರಿ ಪೂಜೆಯನ್ನು ಮಾಡುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು. ಏಕೆಂದರೆ ನಾವಿವಾಗ ಮನೇಲಿ ಇಟ್ಕೊಳ್ಳುವಂಥ ವಿಗ್ರಹಗಳಿಗೆ ನಾವು ಗೋಧೂಳಿ ಸಮಯ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ತೀವಿ, ಮತ್ತು ರಾಹುಕಾಲ ಗುಳುಗಾಲವನ್ನು ನೋಡಿಕೊಂಡು ನಾವು ಮನೆಯಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ತೀವಿ. ಆದರೆ ತಾಯಿಗೆ ಆ ರೀತಿ ಅಲ್ಲ. ತಾಯಿಗೆ ಏನಂತಂದರೆ ರಾತ್ರಿ ವೇಳೆಯಲ್ಲಿ ತಾಯಿ ಎಚ್ಚರಿಕೆಯಾಗಿ ಇರೋ ಅಂಥದ್ದು ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದಷ್ಟು ರಾತ್ರಿ ವೇಳೆ ತಾಯಿಗೆ ಪೂಜೆಯನ್ನು ಸಲ್ಲಿಸಿದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅನ್ನೋವಂಥದ್ದು ಕೂಡ ತುಂಬ ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗಾಗಿ ನೀವು ತಾಯಿಯ ಫೋಟೋವನ್ನು ಇಟ್ಕೊಂಡ್ರೆ ಪ್ರತ್ಯೇಕವಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ಆದರೆ ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ರಾತ್ರಿ ವೇಳೆಯಲ್ಲಿ ನೀವು 7 ಗಂಟೆ ಮೇಲೆ ಸೂರ್ಯ ಅಸ್ತ ಆದ ನಂತರದಲ್ಲಿ ನೀವು ತಾಯಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಫೋಟೋ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ.
ನೀವು ಪೂಜೆ ಮಾಡಲೇಬೇಕನ್ನೋವಂಥವ್ರು ಖಂಡಿತವಾಗ್ಲೂ ತಂದಿಟ್ಕೊಳ್ಬಹುದು. ಯಾವ ದಿನಗಳಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕೇಳಿದರೆ ಅಷ್ಟಮಿ, ಪಂಚಮಿ, ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ ಈ ದಿನಗಳಲ್ಲಿ ತಾಯಿಗೆ ತುಂಬ ವಿಶೇಷವಾಗಿರುವಂಥ ದಿನಗಳು. ತಾಯಿಯ ನೈವೇದ್ಯಕ್ಕೆ ಏನು ಇಡಬೇಕಂತ ಅಂದರೆ ದಾಳಿಂಬೆ, ಭೂಮಿಯಲ್ಲಿ ಬೆಳೆದಿರುವಂಥ ಕ್ಯಾರೆಟ್ ಆಗಿರಬಹುದು, ಬೀಟ್ರೋಟ್ ಆಗಿರಬಹುದು, ಮೂಲಂಗಿ ಆಗಿರಬಹುದು, ಮತ್ತು ಹಸಿ ಕಳ್ಳೆಕಾಯಿ ಆಗಿರ್ಬೋದು, ಸಿಹಿಗೆಣಸು, ಮರಗೆಣಸು ಈ ರೀತಿಯಾಗಿ ತಾಯಿ ಅಗದು ತಿನ್ನುವಂಥ ಭೂಮಿನಲ್ಲಿ ಬೆಳೆಯುವಂಥ ಅಗದು ತಿನ್ನುವಂಥ ಪದಾರ್ಥಗಳು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ತಾಯಿಗೆ. ತಾಯಿ ಬಂದು ಶಾಕಾಹಾರಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಐಂ ಗ್ಲೌಂ ಶ್ರೀಂ ಐಂ ಐ ವರಾಹಿ ನಮಃ. ಓಂ ಐಂ ಗ್ಲೌಂ ಶ್ರೀಂ ಐ ವರಾಹಿ ನಮಃ. ಓಂ ಐಂ ಗ್ಲೌಂ ಶ್ರೀಂ ಐ ವರಾಹಿ ನಮಃ. ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ ನೀವು ಇದಕ್ಕೆ ಇಷ್ಟೇ ಟೈಮ್ ಅಂತ ಇರೋದಿಲ್ಲ. 5 ನಿಮಿಷಗಳ ಕಾಲ ನಿಮಗೆ ಎಷ್ಟು ಆದಷ್ಟು ಪೇಷನ್ಸ್ ಇಟ್ಕೊಂಡು ನಿಮ್ಮ ಮನಸಾರೆ ಮಂತ್ರವನ್ನು ಹೇಳಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು. 5 ನಿಮಿಷಗಳ ಕಾಲ ಹೇಳ್ಕೊಳ್ಬೇಕಾಗತ್ತೆ. ಈ ಒಂದು ನಿಮಗೆ ಎಂಥದ್ದೇ ಒಂದು ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನೀವು ಆಚೆ ಬರಬಹುದು. ಹಾಗಾಗಿ ಹೇಳ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಬರೆದು ತಿಳಿಸಿ.